Hello everyone. Welcome to Sanmargaha classes. Let us see question number 30 of chapter Force and Pressure. Explain the reasons for the following practices. ಇಲ್ಲೊಂದಿಷ್ಟು ಪ್ರಾಕ್ಟೀಸಸ್ ಅನ್ನ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ದಟ್ ಪ್ರಾಕ್ಟೀಸ್. ಯಾಕೆ ಹಾಗೆ ಮಾಡಬೇಕು ಅಂತ ನೀವು ಅದಕ್ಕೆ ರೀಸನ್ಸ್ ಅನ್ನ ಕೊಡಬೇಕು. ಎ A sharp knife will be used to cut fruits or to chop vegetables, but not a blunt knife. ಬ್ಲಂಟ್ ನೈಫ್ ಅನ್ನ ಯೂಸ್ ಮಾಡೋದಿಲ್ಲ. ತರಕಾರಿ ಹೆಚ್ಚಲಿಕ್ಕಿರ್ಬಹುದು ಅಥವಾ ಹಣ್ಣನ್ನ ಕೊಚ್ಲಿಕ್ಕಿರ್ಬಹುದು. ಬಟ್ ಅ ಶಾರ್ಪ್ ನೈಫ್ ಇಸ್ ಪ್ರಿಫರ್ಡ್. ವೈ? ಆನ್ಸರ್. ಡ್ಯೂ ಟು due to the very small area of the cutting edge of a sharp knife, even a small force will create a very high pressure. ನಿಮ್ಮ ಹತ್ರ ಒಂದು ಬ್ಲಂಟ್ ನೈಫ್ ಇದೆ ಅಂತ ಇಟ್ಕೊಳ್ಳಿ, ಮೊಂಡಾಗಿರೋ ಚಾಕು ಅಂತ ಹೇಳಿರ್ತೀವಲ್ಲ, ನೀವು ಫೋರ್ಸ್ ಹಾಕಿ ಹಾಕಿ ಎಷ್ಟು ಹಾಕಿದ್ರು ಇಟ್ ಈಸ್ ಡಿಫಿಕಲ್ಟ್ ಟು ಚಾಪ್ ಇಟ್ ಅಲ್ವಾ. ಅದೇ ಶಾರ್ಪ್ ಇರೋ ನೈಫು ಒಂದ್ಸಲ ಕಚ್ ಅನ್ಸಿದ್ರೆ ಮುಗೀತು, ಹಣ್ಣು ಎರಡು ಹೋಳಾಗಿ ಬಿದ್ದಿರ್ತದೆ ಅಲ್ವಾ. ಡ್ಯೂ ಟು ವೆರಿ ಸ್ಮಾಲ್ ಏರಿಯಾ ಆಫ್ ದ ಕಟಿಂಗ್ ಎಡ್ಜ್, ಇಲ್ಲಿ ಏನಾಗಿದೆ, ಕಟಿಂಗ್ ಎಡ್ಜ್ ಏನಿದೆ, ದಿಸ್ ಈಸ್ ವೆರಿ ಸ್ಮಾಲ್ ಏರಿಯಾ ಇದೆ. ಬಟ್ ಇಲ್ಲಿ ಮೊಂಡಾದಂಗೆ ಏನಾಗುತ್ತೆ, ಇಫ್ ಇಟ್ ಈಸ್ ಬ್ಲಂಟ್ ನೈಫ್ ಅಟ್ ದಟ್ ಕೇಸ್ ಏರಿಯಾ ಆಫ್ ಕಟಿಂಗ್ ಎಡ್ಜ್ ಈಸ್ ಕ್ವೈಟ್ ಲಾರ್ಜ್. ಇದಕ್ಕಿಂತ ಇಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು ಕಟ್ ಮಾಡುವಾಗ. therefore sharp knife will be used to cut fruits. B. Usually people keep a cloth or a rope while carrying heavy objects on their heads. ಈ ರೀತಿ ಕ್ಲಾತ್ ಅನ್ನ ಸುತ್ತಿಟ್ಕೊಂಡಿರ್ತಾರೆ. ಯಾಕೆ? ಹೆವಿ ಆಬ್ಜೆಕ್ಟ್ಸ್ ಅನ್ನ ಹೊತ್ಕೊಳ್ಳುವಾಗ ಅಂತ ಅಂದ್ರೆ, ಪೀಪಲ್ ಪ್ಲೇಸ್ a round piece of cloth on their heads when they have to carry heavy loads. By doing this, they increase the area of contact of the load with their head. So the pressure on their head is reduced and they find it easier to carry the load. ಅಲ್ವಾ? ಇಲ್ಲಿ ಏನಾಗುತ್ತೆ, they increase area of contact of the load. ಇಲ್ಲಿ ಕಾಂಟ್ಯಾಕ್ಟ್ ಏರಿಯಾವನ್ನ ಜಾಸ್ತಿ ಮಾಡ್ಕೋತಿದ್ದಾರೆ ವಿತ್ ದ ಹೆಡ್. ಹಾಗಾಗಿ ಪ್ರೆಷರ್ ಆನ್ ದ ಹೆಡ್ ಈಸ್ ರೆಡ್ಯೂಸ್ಡ್. ಬಟ್ ಇಲ್ಲಿ ಏನಾಗ್ತಿದೆ, ಏರಿಯಾ ಸ್ಮಾಲ್ ಇದೆ, ಕಾಂಟ್ಯಾಕ್ಟ್ ಏರಿಯಾ, ಹಾಗಾಗಿ ಪ್ರೆಷರ್ ಜಾಸ್ತಿ ಬೀಳ್ತಾ ಇದೆ. here pressure is more in first case, but when a round piece of cloth is placed on their head, pressure of contact or contact area is more, therefore pressure is less. We know that if area is more, pressure is less. Therefore usually people keep a cloth or a rope while carrying heavy objects on their heads. Thank you.